ಇಂದು ಕಲಬುರಗಿಯಲ್ಲಿ ಹೋಟೆಲ್ ಮಾಲೀಕರ ಸಂಘ ಅಳಲು ತೋರಿದ್ದು ಹೀಗೆ. ನಮ್ಮ ಕಷ್ಟ ಕೇಳೋರು ಯಾರೂ ಇಲ್ಲ. ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡರೂ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ. ನಮ್ಮ ಬಳಿ ಎಲ್ಲ ತರಹದ ಲೈಸೆನ್ಸ್ಗಳು ಇದ್ದರೂ ನಮಗೆ ಮಾತ್ರ ಗ್ಯಾಸ್ ಕೊಡುತ್ತಿಲ್ಲ. ಆದರೆ ಬೀದಿ ವ್ಯಾಪಾರಿಗಳಿಗೆ ಮಾತ್ರ ಸಿಲಿಂಡರ್ಗಳು ಸಿಗುತ್ತಿವೆ. ಏನು ಕಾರಣ ಅಂತ ಗೊತ್ತಾಗ್ತಿಲ್ಲ. ತಕ್ಷಣ ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ನಮ್ಮ ಸಮಸ್ಯೆ ಬಗೆಹರಿಸದಿದ್ದರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ತಮ್ಮ ಅಳಲನ್ನು ತೋರಿಕೊಂಡರು ಮತ್ತು ಸರ್ಕಾರದ ವಿರುದ್ಧ, ಕಲಬುರಗಿ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜೆನ್ಯೂನ್ ಆಗಿ DC ಅವರ ಬಳಿ ಹೋಗಿ 10 ದಿವಸ ಹಿಂದೆ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ನಮಗೆ ಒಂದೇ ಒಂದು ಕಮರ್ಷಿಯಲ್ ಗ್ಯಾಸ್ ಇಲ್ಲ, ದಯಮಾಡಿ ನಮಗೆ ಗ್ಯಾಸ್ ಕೊಡಿಸಿ ಅಂತ ಕೇಳಿದ್ದೇವೆ. ಯಾವುದೇ ರೀತಿಯ ಪರಿಹಾರ ನಮಗೆ ಇಲ್ಲಿ ತನಕ ಒದಗಿಸಿಲ್ಲ. ಆಹಾರ ಇಲಾಖೆಯವ್ರಿಗೆ ಹೋಗಿ ಕೇಳಿದರೆ ಮಂಗಳವಾರ ದಿವಸ ಮೀಟಿಂಗ್ ಕರಿತೀವಿ, ನೋಡ್ತೀವಿ ಅಂತ ಹೇಳ್ತಾರೆ. ಪೇಪರ್ ಅಥವಾ ಗೌರ್ಮೆಂಟ್ ಸ್ಟೇಟ್ಮೆಂಟ್ ಹೇಳ್ತದೆ 70% ನಾವು ಗ್ಯಾಸ್ ಕೊಡ್ತಾ ಇದ್ದೀವಿ. ನಮಗಂತೂ ಒಂದು ತಿಂಗಳಿಂದ ಒಂದೇ ಒಂದು ಗ್ಯಾಸ್ ಬಂದಿಲ್ಲ. ಈ ಪರ್ಸೆಂಟೇಜ್ ಲೆಕ್ಕ ನಮಗೆ ಬರೋಂಗಿಲ್ಲ. ನಾನು 75 ಗ್ಯಾಸ್ ನನ್ನ ಹೋಟೆಲ್ಗೆ ಯೂಸ್ ಆಗ್ತದೆ. ನಮ್ಮ ಗುಲ್ಬರ್ಗಲ್ಲಿ ಟೋಟಲಿ ಪರ್ ಡೇ 1000 ಗ್ಯಾಸ್ ಬೇಕು, 1000 ಗ್ಯಾಸ್ ಸಿಲಿಂಡರ್. 70% ಅಂದರೆ 700 ಸಿಲಿಂಡರ್ ಬರಬೇಕು. ದೇವ್ರ ದಯಲ್ಲಿ ಎಷ್ಟು ಬರ್ತದೆ ಅಂತ ನಮಗಂತೂ ಗೊತ್ತಿಲ್ಲ. ಹೋಟೆಲ್ನವ್ರಿಗೆ ಸಿಗ್ತಾ ಇಲ್ಲ, ಬೀದಿ ಬದಿ ವ್ಯಾಪಾರಿಗಳಿಗೆ ಸಿಗ್ತಾ ಇದೆ. ಅಂದರೆ ಇದು ಯಾರು ಕೊಡ್ತಾ ಇದ್ದಾರೆ? ಡೀಲರ್ಸ್ ಕೊಡ್ತಾ ಇದ್ದಾರಾ, ಅವರ ಕೆಲಸಗಾರರು ಕೊಡ್ತಾ ಇದ್ದಾರಾ? ನಮಗಂತೂ ಗೊತ್ತಿಲ್ಲ. ಅಥವಾ ಬಿಲ್ ಯಾರ ಹೆಸರಲ್ಲಿ ಆಗ್ತಾ ಇದೆ? ದ ಕ್ರೈಟೀರಿಯಾ ನಮಗೆ ಗೊತ್ತಿಲ್ಲ ಅವ್ರದ್ದು. ಒಂದು ಗ್ಯಾಸ್ ಸಿಲಿಂಡರ್ ತೊಗೊಳ್ಬೇಕಾದ್ರೆ ಮೊದಲು ನಮ್ಮ ಹತ್ರ ನಮ್ಮ ಆಧಾರ್ ಕಾರ್ಡ್, ನಮ್ಮ ಹೋಟೆಲ್ ಕಾರ್ಪೊರೇಷನ್ ಲೈಸೆನ್ಸ್, ನಮ್ಮ ಹೋಟೆಲ್ GST ಎಲ್ಲ ತಗೊಂಡಿದ್ದಾರೆ. ಹಾಗಾದರೆ GST ಇಲ್ಲದವನಿಗೆ, ಕಾರ್ಪೊರೇಷನ್ ಲೈಸೆನ್ಸ್ ಇಲ್ಲದವನಿಗೆ ವಾಣಿಜ್ಯ ಸಿಲಿಂಡರ್ ಸಿಗ್ತದೆ ಅಂತ ಹೇಳಿದರೆ ನಾವೆಲ್ಲ ಏನು ಮಾಡಬೇಕು? ನಾವೆಲ್ಲ ತೊಗೊಂಡವರು. ಆಮೇಲೆ ಅದೇ ಸ್ಟ್ರೀಟ್ ವೆಂಡರ್ಸ್ ಡೊಮೆಸ್ಟಿಕ್ ಸಿಲಿಂಡರ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಮ್ಮ ಜಿಲ್ಲಾಡಳಿತ ನೋಡ್ತಾ ಇಲ್ಲ. ಅಂದರೆ ಟೋಟಲಿ ಎಲ್ಲದಕ್ಕೂ ಹೊಣೆಗಾರರಾಗಿ ನಮಗೆ ಹೋಟೆಲ್ನವ್ರಿಗೆ ಮಾಡ್ತಿದ್ದಾರೆ. ನಾವು ವಿಸ್ಟ್ಯಾಂಡ್ ಮಾಡೋಷ್ಟು ದಿವಸ ವಿಸ್ಟ್ಯಾಂಡ್ ಮಾಡಿದ್ದೀವಿ. ಇನ್ನು ನಾವು ಬೀದಿಗಿಳಿಬೇಕಾಗ್ತದೆ. ನಮ್ಮ ಕಾರ್ಮಿಕರನ್ನು ಹಿಡ್ಕೊಂಡು ನಾವು ಬೀದಿಗಿಳಿತೀವಿ. ಆ ಚಾನ್ಸ್ ನಮ್ಗೆ ಕೊಡಬೇಡಿ ಅಂಥೇಳಿ ನಾವು ಜಿಲ್ಲಾಡಳಿತ ಮನವಿ ಮಾಡ್ಕೊಳ್ತಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಮಾಧ್ಯಮ ಮಿತ್ರರಿಗೂ ಮತ್ತು ಎಲ್ಲ ನಮ್ಮ ಹೋಟೆಲ್ ಅಸೋಸಿಯೇಷನ್ ಅವರಿಗೂ. ಈಗ ನಮಗೆ 1 ತಿಂಗಳಾಯಿತು ಗ್ಯಾಸ್ ಸಮಸ್ಯೆ ಇದೆ ಸರ್. ಗ್ಯಾಸಲ್ಲಿ ಪೇಪರಲ್ಲಿ ಕೇಳ್ತಾ ಇದ್ದೀವಿ, ಆಹಾರ ಸಚಿವರು ಹೇಳ್ತಾರೆ 70% ಹೋಟೆಲ್ದವ್ರಿಗೆ ಕೊಡ್ತಾ ಇತ್ತು. ನಮ್ಮ ಗ್ಯಾಸ್ ಏಜೆನ್ಸಿಯವ್ರಿಗೆ ಕೇಳಿದ್ರೆ ಅವರಿಲ್ಲ, ನಮ್ಗೆ ಆದೇಶ ಬಂದಿಲ್ಲ, ನಮ್ಮಲ್ಲಿ ಗ್ಯಾಸೇ ಇಲ್ಲ, ಫೋನ್ ಸ್ವಿಚ್ ಆಫ್ ಮಾಡಿರ್ತಾರೆ. ಆಫೀಸ್ಗೆ ಹೋದರೆ ಆಫೀಸ್ ಬಂದು. ಇದು ಹ್ಯಾಂಗೆ ಸಮಸ್ಯೆ ಮಾಡಬೇಕು? ನಿಮ್ಮ ಹತ್ರ ನಾವು ಇಲ್ಲಿ ಬಂದಿದ್ದೀವಿ, ಏನು ಸಮಸ್ಯೆ ಮಾಡ್ತೀವಿ ಕಳಕಳಿಯಿಂದ ಕೇಳ್ಕೊಳ್ತೀವಿ ಜಿಲ್ಲಾಡಳಿತಕ್ಕೆ. ನಮ್ಮ ಸಮಸ್ಯೆ ಬಗೆಹರಿಸಬೇಕು. ಶರಣಬಸಪ್ಪ ಆರ್ ಪಾಟೀಲ್. ಕಲಬುರಗಿ ಹೋಟೆಲ್ ಮಾಲೀಕರ ಅಧ್ಯಕ್ಷರಾದ ನರಸಿಂಹ ಮೆಂಡನ್, ಪ್ರಧಾನ ಕಾರ್ಯದರ್ಶಿಯಾದ ಮಹಾಕೀರ್ತಿ ಶೆಟ್ಟಿ, ಖಜಾಂಚಿಗಳಾದ ಸುನಿಲ್ ಶೆಟ್ಟಿ, ಉಪಾಧ್ಯಕ್ಷರಾದ ಶರಣು ಪಾಟೀಲ್, ಉಪಾಧ್ಯಕ್ಷರಾದ ಗಿರಿಧರ್ ಭಟ್ ಹಾಗೂ ಮೈನುದ್ದೀನ್ ಸೇರಿದಂತೆ ಇನ್ನೂ ಅನೇಕರು ಭಾಗಿಯಾಗಿದ್ದರು.